ಶಾಸ್ತ್ರಿಗಳೇ, ತಾವು ಮೇಷದಿಂದ ಮಿಥುನದವರೆಗೆ 3 ರಾಶಿಯ ಫಲಾಫಲ ಹೇಳಿದ್ರಿ. ಈಗ ಕಟಕದಿಂದ ಕನ್ಯಾವರೆಗಿನ ವಾರದ ಫಲ ಹೇಗೆ ತಿಳಿಸೋದಾದ್ರೆ? ಕರ್ಕಟಕ ರಾಶಿಯವರಿಗೆ ಮೊದಲನೇದಾಗಿ ರಾಷ್ಟ್ರಾಧಿಪತಿ ಬಲ, ಚಂದ್ರನ ಬಲ ಇದ್ದರೆ ಚಾಂದ್ರ ಬಲಂತು ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಹೇಳುತ್ತೆ. ಎಲ್ಲ ಗ್ರಹಗಳಿಗಿಂತಲೂ ಬಲಿಷ್ಠ ಫಲ ಇದೆಯಪ್ಪ ಚಂದ್ರನಿಗೆ ಅಂತ. ಹೀಗಾಗಿ ಚೆನ್ನಾಗಿದೆ. ನೋಡೋಣ. ಸ್ತ್ರೀಯರ ಆರೋಗ್ಯದಲ್ಲಿ ಚೇತರಿಕೆ, ವೃತ್ತಿಯಲ್ಲಿ ಧೈರ್ಯೋತ್ಸಾಹಗಳು ಬರ್ತಕ್ಕಂಥದ್ದು ಚೆನ್ನಾಗಿದೆ. ಆಪ್ತರಿಗಾಗಿ ವ್ಯಯ, ಅಲೆದಾಟ, ಔಷಧ, ಬಟ್ಟೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಚೆನ್ನಾಗಿರ್ತದೆ. ಮುಖ್ಯವಾಗಿ ಕುಜನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಶೌರ್ಯ, ಪರಾಕ್ರಮ, ಅತಿ ವಿಕ್ರಮಿ ಅಂತ ಹೇಳುತ್ತೆ. ಹೀಗಾಗಿ ಒಂದು ಶೌರ್ಯ, ಸಾಹಸ, ಯಾವ ಶತ್ರುಗಳನ್ನು ಮೆಟ್ಟಿ ಶತ್ರುಂಜಯತಿ ಇದೆ ಅಂತ ಹೇಳಿದ ಆ ರೀತಿಯ ಒಂದು ಸಾಧ್ಯತೆ ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಚಂದ್ರನು ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ದೇಹದ ಬಲ, ಮನೋಬಲ ಎರಡೂ ಇರ್ತದೆ. ಹೋರಾಟದ ಬಲ ಬಂದ್ಬಿಡುತ್ತೆ ಅದಕ್ಕೆ. ಹೀಗಾಗಿ ಪರಾಕ್ರಮಿಗಳಾಗ್ಬಿಡ್ತೀರ. ತುಂಬ ಚೆನ್ನಾಗಿದೆ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಸಹೋದರ ಸಹಕಾರ, ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ, ಕುಟುಂಬದಲ್ಲಿ ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಚೆನ್ನಾಗಿದೆ. ಮುಖ್ಯವಾಗಿ ಕರ್ಮಾಧಿಪತಿ ಕುಜನಿಗೆ ಅಲ್ಲಿ ಉಚ್ಚಾಭಿಲಾಷಿಯೂ ಹೌದವನು. ಹೀಗಾಗಿ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತಕ್ಕಂಥ ಮಾತು ಅನ್ವಯ. ಹೀಗಾಗಿ ಕೆಲಸ ಕಾರ್ಯಗಳದ್ದು ನಿಮಗೊಂದು ಹೊಸ ದಾರಿ ಮಾರ್ಗದ ಸಿಗ್ತಕ್ಕಂಥದ್ದು, ಉಪಕಾರವಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅನುಕೂಲವೇ ಇದೆ. ಹೆಚ್ಚಿನ ಅನುಕೂಲ ಕಾಣ್ತೀರ. ಆ ಅಲೆದಾಟ ಇದೆ. ಆತ್ಮೀಯರ ಜೊತೆಗೆ ಹೆಚ್ಚಿನ ಖರ್ಚು, ಇನ್ಯಾವುದೋ ಶಾಪಿಂಗ್ ಹೋಗೋದು, ಇಷ್ಟಪಟ್ಟವರಿಗಾಗಿ ತೊಗೊಳ್ಳೋದು ಮತ್ತು ನೀವು ಹಣ ಖರ್ಚು ಮಾಡ್ಕೊಳ್ಳೋದು, ಈ ಥರದ್ದು ಇದ್ದೇ ಇರುತ್ತಲ್ವ ಸಹಜವಾಗಿ. ಆ ಥರದ್ದು ಈ ಥರ ಇದೆ. ಋಣಮೋಚನ ನರಸಿಂಹಸ್ತುತಿ ಹೇಳ್ಕೊಳ್ಳಿ. ಸ್ವಲ್ಪ ಅಲ್ಲಿ ಕೊನೆಗೆ ಏನಾಗುತ್ತೆ, ಅಲ್ಲಿ ಮಾಂದಿ ಸೇರ್ಪಡೆ ಆಗ್ತಾನೆ ಕುಜನ್ ಜೊತೆಗೆ. ಅದು ಸಾಲ ಮಾಡಿಸಿ ಆದರೂ ತುಪ್ಪ ತಿನ್ನೋ ಋಣಂಕೃತ್ವ ಘೃತಂ ಪಿಬೇತ್ ಅನ್ನೋದು ಆ ಚಾರ್ವಾಕರದ್ದು ಬಂದು ಸೇರ್ಕೊಂಡ್ಬಿಡುತ್ತೆ ಮನಸ್ಸಿಗೆ. ಅದು ಒಳ್ಳೆಯದಲ್ಲ ಅದು. ಹೀಗಾಗಿ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು. ನಾವೇ ಸಂಪಾದನೆ ಮಾಡಿ ತುಪ್ಪ ತಿನ್ನೋದು ತುಂಬ ಒಳ್ಳೆಯದು. ಆ ರೀತಿಯಲ್ಲಿ ಗಮನ ಇರಲಿ ಕರ್ಕಟಕ ರಾಶಿಯವರಿಗೆ. ಕೊನೆಯಲ್ಲಿ ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರು ಮಕ್ಕಳ ವಿಚಾರದ ಸ್ವಲ್ಪ ತಕರಾರುಗಳು ಬರುತ್ತೆ. ವೃತ್ತಿಯಲ್ಲಿ ಯಶಸ್ಸು, ಕೀರ್ತಿ ಚೆನ್ನಾಗಿದೆ. ಆತ್ಮೀಯರಿಗಾಗಿ ವ್ಯಯ, ಅಲೆದಾಟ ನಿಮಗೂ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದೆ. ಮುಖ್ಯವಾಗಿ ಚಂದ್ರ ನಿಮ್ಮ ಪಾಲಿಗೆ ಏನು ಮಾಡ್ತಾನೆ ಅಂದರೆ ಹೆಚ್ಚು ವ್ಯಯ ಮಾಡಿಸ್ತಾನೆ, ಖರ್ಚು. ನೀವು ಕೂಡ ಆಪ್ತರನ್ನು ಕರ್ಕೊಂಡು ಜೊತೆಗೆ ಹೋಗಿ ಇನ್ನೇನು ಶಾಪಿಂಗು, ಮತ್ತೊಂದು ಮಗದೊಂದು, ಅಥವಾ ತಿರುಗಾಟ, ಅಲೆದಾಟ, ಇದರಲ್ಲೇ ಸಂತೋಷವಾಗಿದೆ ಅಂತ ಆ ರೀತಿಯ ಒಂದು ಸಂತಸವೂ ಇದೆ, ವ್ಯಯವೂ ಇದೆ. ಈ ರೀತಿಯಲ್ಲಿದೆ. ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳು ಉಂಟಾಗಬಹುದು. ಮನಸ್ಸಿಗೇನು ಅಹಿತ ವಾತಾವರಣ, ಈ ರೀತಿಯಲ್ಲಿ ಸ್ವಲ್ಪ ಅವರ ಚೇಷ್ಟೆ, ವರ್ತನೆ, ಇನ್ನೇನೋ ಈ ರೀತಿ ನಿಮಗೆ ಹಿಡಿಸ್ದೇ ಹೋಗ್ತಕ್ಕಂಥದ್ದು, ಸಹಿಸ್ಕೋಬೇಕಲ್ಲ ಅನಿಸ್ತಕ್ಕಂಥದ್ದು, ಈ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಉದರ ಬಾಧೆಯೂ ಬಂದುಬಿಡಬಹುದು. ಮತ್ತು ಬೆನ್ನಿನ ನೋವು, ಈ ರೀತಿಯ ಒಂದು ಸ್ವಲ್ಪ ಸಾಧ್ಯತೆಗಳು, ಅದನ್ನು ನಾನು ಇಲ್ಲಿ ಹಾಕಿಲ್ಲ, ಎಚ್ಚರ ವಹಿಸಿ. ವಾರಾಂತ್ಯದಲ್ಲಿ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಧನಸ್ಥಾನಕ್ಕೆ ಬರ್ತಾನೆ ಚಂದ್ರ. ಆಗಲೂ ನಿಮಗೆ ಸಂಪಾದನೆಯೂ ಇದೆ, ಖರ್ಚು ಇದೆ, ಎರಡೂ ಇದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ತುಂಬ ಲಾಭ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ, ಸಂಪಾದಿಸ್ತೀರಾ. ಯಾಕೆಂದರೆ ಲಾಭದಲ್ಲಿ ಗುರಿ ಇರ್ತಕ್ಕಂಥದ್ದು ಹಣ ತಂದು ಕೊಡ್ತಾನೆ ಕೂಡ. ಹಣ ತಂದುಕೊಟ್ಟಿದ್ದನ್ನು ವ್ಯಯಾಧಿಪತಿ ಚಂದ್ರ ಖರ್ಚು ಮಾಡ್ತಾನೆ. ಕುಟುಂಬದವರಿಗೆ, ಬಂಧುಗಳಿಗೆ, ಇಷ್ಟಮಿತ್ರರಿಗೆ, ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಎರಡೂ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವಾರದಲ್ಲಿ ನಿಮ್ಮ ಪಾಲಿಗೆ ಮಧ್ಯಮವಾಗಿದೆ. ಅರ್ಧ ಶುಭ, ಅರ್ಧ ಅಶುಭ, ಆ ರೀತಿಯಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಗೆಲುವು ಸಿಗುತ್ತೆ. ಸ್ತ್ರೀಯರಿಗೆ ಅಧಿಕ ಲಾಭ, ತುಂಬ ಚೆನ್ನಾಗಿದೆ. ಹಾಲು, ನೀರು, ದ್ರವ ಕ್ಷೇತ್ರಗಳಲ್ಲಿ ಲಾಭ. ಪ್ರಯಾಣ, ಸ್ನೇಹಿತರಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಕುಜನ ಪರಿವರ್ತನೆ ಚತುರ್ಥಕ್ಕೆ ಬಂದಾಗ ಈ ಭೂ ವ್ಯವಹಾರಗಳಲ್ಲಿ ಅಥವಾ ಇನ್ಯಾವುದೋ ಒಂದು ವಾಹನ ಇಂಥ ಅಲ್ಲಿ ಚತುರ್ಥ ಸ್ಥಾನ ಹಲವನ್ನು ಹೇಳಿದೆ. ಮಾರುಕಟ್ಟೆಗಳಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳಾಗಬಹುದು, ಬಂಧುಗಳ ವಿಚಾರದಲ್ಲಾಗಬಹುದು, ಸ್ನೇಹಿತರ ವಿಚಾರದಲ್ಲಾಗಬಹುದು, ನೀರಿನ ವಿಚಾರದಲ್ಲಾಗಬಹುದು, ಭೂ ವ್ಯವಹಾರಗಳಲ್ಲಾಗಬಹುದು, ವಾಹನ ವಿಚಾರದಲ್ಲಾಗಬಹುದು. ಹೀಗೆ ಹಲವು ರೀತಿಯಲ್ಲಿ ತೊಡಕುಗಳು, ಇನ್ಯಾವುದೋ ಒಂದು ಜಗಳ, ಕಲಹ, ಈ ಥರದ್ದು ಒಂದು ವಾತಾವರಣ ಸೃಷ್ಟಿಯಾಗಬಹುದು. ಇದ್ರ ಕಡೆ ಗಮನ ಬೇಕು. ಉಳಿದ ಹಾಗೆ ಚಂದ್ರನ ಸಂಚಾರ ನಿಮ್ಮ ಪಾಲಿಗೆ ಅತ್ಯುತ್ಕೃಷ್ಟವಾಗಿದೆ, ಲಾಭವನ್ನು ತಂದುಕೊಡುತ್ತೆ. ಗುರು ಕರ್ಮಸ್ಥಾನದಲ್ಲಿರೋದಂತೂ ನಿಮಗೆ ನಭಸಿಯ ಅತಿಧನಿ ಅಂತ ಹೇಳಿದೆಯಲ್ಲ, ಹೀಗಾಗಿ ಹಣಕ್ಕೇನು ಕೊರತೆ ಆಗಲ್ಲ, ಯೋಚನೆ ಮಾಡಬೇಡಿ. ಎಲ್ಲ ಚೆನ್ನಾಗಿದೆ. ವಾಹನ, ಭೂ ವಿಚಾರಗಳು, ಸ್ವಲ್ಪ ಕಲಹ, ಈ ವಾತಾವರಣ ಇರುತ್ತೆ. ಹೀಗಾಗಿ ಬಹಳ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಕನ್ಯಾ ರಾಶಿಯವರಿಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ತೊಗರಿ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಜೊತೆಗೆ ಸ್ವಲ್ಪ ಬೆಲ್ಲನೂ ಕೊಡಿ. ತೊಗರಿ ಬೆಲ್ಲ ಸಮರ್ಪಣೆ ಮಾಡಿ ಸ್ವಲ್ಪ ಸುಬ್ರಹ್ಮಣ್ಯನ ಪ್ರಸಾದ ಸೇವೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದರಿಂದ ಈ ತೊಡಕಿನಿಂದ ಹೊರಗೆ ಬರ್ತೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.